ವರ್ಷ ನಂತರ ಮತ್ತೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಹಬ್ಬದ ಥರ ವಾತಾವರಣ ಸೃಷ್ಟಿಯಾಗಿದೆ. ಸಿನಿಮಾಗಳಿಗೆ ಬರ್ತಲ್ಲ ನಾರ್ಮಲ್ ಆಗಿ ರಿಲೀಸ್ ಆಗೋ ರೀ ಸಿನಿಮಾಗಳಿಗೆ ಈ ಮಾಡಿ ಹೋಗ್ತಿದೆ. ಹೋದ್ ಸರಿ ಜಾಕಿ ಈಗ ಅದಕ್ಕೆ ಹೇಳೋದು ಸರ್, ಉಪೇಂದ್ರ ಅವರೇ ಡಿಫ್ರೆಂಟು. ನಾವು ಇವಾಗ 25 ವರ್ಷದಿಂದ ನೋಡಿಲ್ಲ ಫಿಲಮ್ನ. ಮಾಮೂಲಿ ಮನೆಗಳಲ್ಲಿ ಟಿ ವಿಲಿ ನೋಡಿರ್ತೀವಿ, ಥಿಯೇಟ್ರಲ್ಲಿ ನೋಡ್ತಾ ಇದೀವಿ ಅನ್ನೋ ಎಕ್ಸೈಟ್ಮೆಂಟೇ ಬೇರೆ. ಅದು ಇವತ್ತು ಕಲರ್ಫುಲ್ಲಾಗಿ ಬಿಟ್ಟಿದ್ದಾರೆ. ಆ ಥಿಯೇಟ್ರಲ್ಲಿ ಹೆಂಗಿರುತ್ತೆ ಹಬ್ಬ ಅಂತ ಜನದ ವಾತಾವರಣ ನೀವೇ ನೋಡ್ತಾ ಇದ್ದೀರಾ. ಹೊರಗಡೆ ಬೆಳಗಿನ ಜಾವನೇ ಎದ್ದು ಅಭಿಮಾನಿಗಳು ಯಾವ ಥರ ಬಂದು ಕಾಯ್ತಾ ಇದ್ದಾರೆ ಅಂತ. ಒಳಗಡೆ ಇನ್ನೂ ಇವಾಗ ರಿಲೀಸ್ ಆದಮೇಲೆ ಯಾವ ಥರ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ ಫಸ್ಟ್ ಟೈಮ್ ಬಾಸ್ ಹೊರಗಡೆ ಬಂದಿದ್ದೆವು. ರಿಲೀಸ್ ಆದಾಗ ಫಿಲಮ್ ಹೆಂಗಿದ್ರು, ಇವತ್ತು ನಾವು ಕಲರ್ಫುಲ್ಲಲ್ಲಿ ಬಾಸ್ನ ನೋಡ್ತಾ ಇದ್ದೀವಿ. ಇವತ್ತು ಅದೇ ಖುಷಿ ನಮಗೆ. ಒಂದೊಂದು ಸಲ ಅಲ್ಲ ಸರ್, 3 ಸಲ ಅಲ್ಲ, 10 ಸಲ ನೋಡಿದ್ರು ಅದು ಡಿಫ್ರೆಂಟ್ ಆಗ್ತಾನೆ ಇರುತ್ತೆ. ನಮ್ಗೆ ಏನೋ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನೋಡ್ತಾ ಇರ್ತೀವಿ. ಬಟ್ ಆ ಥರ ಒಂದು ಕ್ಲಾರಿಟಿ, ಆ ಥರ ಒಂದು ಕ್ಲೈಮ್ಯಾಕ್ಸು, ಸಸ್ಪೆನ್ಸು ಯಾರೂ ತೆಗಿಯೋಕ್ಕಲ್ಲ ಸರ್, ಉಪೇಂದ್ರ ಬಿಟ್ರೆ. 10th ಹೋದಾಗ ನೋಡಿದ್ರಿ ಎ ಫಿಲಿಮ್ನ. ಅವಾಗ ಮನೇಲಿ ಬಿಡ್ತಾ ಇದ್ದಿಲ್ಲ ತಂದೆಯವರು, ಏನೋ ಆ ಫಿಲಿಮ್ ಆ ಥರ ಇದೆ, ಎ ಸರ್ಟಿಫಿಕೇಟ್ ಕೊಟ್ಟಿರಲಿಲ್ಲ. ಆವಾಗ ಈಗ ಬಂದು ಈ ಫಿಲಿಮ್ 25 ವರ್ಷ ಆದಮೇಲೆ ಮತ್ತೆ ನೋಡೋಕೆ ಬಂದಿದ್ರೆ ಒಂಥರ ತುಂಬ ಖುಷಿಯಾಗಿ ನೋಡ್ಬೇಕಂತ ಇದ್ದೀರಿ ಸರ್ ಈ ಫಿಲಿಮ್ನ. ಸರ್ ನಮ್ಮ ಅಣ್ಣದು ಡೈರೆಕ್ಷನ್ ಕ್ರೇಜ್ ಯಾವತ್ತಿಗೂ ಎಂಡ್ ಆಗಲ್ಲ ಸರ್. ಉಪ್ಪಿ ಸರ್ ಡೈರೆಕ್ಷನ್ ಟಾಪ್ 1ನಲ್ಲಿದ್ದಾರೆ ಅವರು. ಅವ್ರ ಡೈರೆಕ್ಷನ್ ಅಂದ್ರೇ ಒಂದು ಹಬ್ಬದ ವಾತಾವರಣ ಸರ್. ಅದು ಬೇರೆ ನಮ್ಮ ಕನ್ನಡದಲ್ಲ, ಇಡೀ ಫಿಲಿಮ್ ಇಂಡಸ್ಟ್ರಿನ, ಇಡೀ ವರ್ಲ್ಡ್ಗೆ ಉಪೇಂದ್ರ ಡೈರೆಕ್ಷನ್ ಅಂದರೆ ಕಾಯ್ತಾ ಇರ್ತಾರೆ. ಅವ್ರ ಡೈರೆಕ್ಷನಲ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ. ಆ ಮೆಸೇಜ್ಗೋಸ್ಕರನೇ ಸರ್ ಇಷ್ಟೊಂದು ಅಭಿಮಾನಿಗಳು ನಾವೆಲ್ಲ ಬಂದು ಅವ್ರ ಡೈರೆಕ್ಷನ್ ಅಂದರೆ ಫಸ್ಟ್ ಶೋ ನೋಡ್ಬೇಕು ಅನ್ನೋದು ಒಂದು ಆಸೆ ಸರ್ ನಮಗೆಲ್ಲ. ಇಲ್ಲ ಸರ್, ಆ ಥರ ಎಲ್ಲ ಗೆಸ್ ಮಾಡೋದು ಸೀನೆಲ್ಲ ಇದ್ದಿಲ್ಲ ಸರ್. ಬೇರೆ ಹೀರೋಗಳು ಡೈರೆಕ್ಟರ್ ಆದರೆ ನಾವು ಹೇಳ್ಬೋದು ಈ ಸೀನ್ ಆದಮೇಲೆ ಈ ನೆಕ್ಸ್ಟ್ ಸೀನ್ ಅದು ಬರುತ್ತೆ. ಅದು ಉಪ್ಪಿ ಸರ್ದು ಹಂಗಲ್ಲ ಸರ್, ಉಲ್ಟಾ ಪಲ್ಟ ಒಂಥರ ಎಲ್ಲ ಕಲಿಸ್ಕೊಂಡು ತಿನ್ನೋ ಥರ ಅದು. ಇವಾಗ ನಾವು ಒಂದು ಊಟನಾದರೆ ರುಚಿಗೆ ಸ್ವಲ್ಪ ಎತ್ಕೊಂಡು ತಿನ್ಬೋದು. ಅದು ಉಪ್ಪಿ ಸರ್ದು ಹಂಗಲ್ಲ, ತಟ್ಟೆಗೆ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಈ ಗ್ರೈಂಡ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ನೋಡಿ, ಆ ಥರ ಉಪ್ಪಿ ಸರ್ ಫಿಲಿಮೇ ಆ ಥರ ಸರ್. ಉಪೇಂದ್ರನ ಬಿಟ್ಟರೆ ಇನ್ನು ಯಾರು ಆ ಥರ ಡೈರೆಕ್ಷನ್ ಮಾಡೋಕ್ಕಾಗಲ್ಲ ಸರ್. ಇಡೀ ವರ್ಲ್ಡ್ಗೆ ಉಪೇಂದ್ರ ಒಬ್ಬರೇ ಟಾಪ್ 1 ಡೈರೆಕ್ಟರ್ ಸರ್. 25 ವರ್ಷಗಳ ನಂತರ ಮತ್ತೆ ನಮ್ಮ ಉಪೇಂದ್ರ ಸರ್ ಅವರ ಮತ್ತು ಎ ಫಿಲಮು ಭರ್ಜರಿ ಯಶಸ್ವಿ ಕಾಣಲಿ ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆ ಬಂದು ಅವ್ರ ಚಿತ್ರಗಳನ್ನು ವೀಕ್ಷಣೆ ಮಾಡಲಿ ಅಂತ ಆ ದೇವರಲ್ಲಿ ಬೇಡ್ಕೊತಾ ಇದ್ದೀವಿ ಸರ್.